ವಿಶ್ವಾಸವನ್ನು ನಾನು ಇಲ್ಲಿ ವ್ಯಕ್ತ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ. ನಾನು ಮಂಡ್ಯಕ್ಕೆ ಮೈಸೂರಿಗೆ ಹೋಗೋ ಮುಂದೆ ಮಂಡ್ಯದಲ್ಲಿ ನಮ್ಮ ಸ್ನೇಹಿತರ ಮನೆಗೆ ಉಪಹಾರಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಮನೆ ಹೆಣ್ಮಕ್ಳು ಬಂದು ಒಂದು ಫೋಟೋಗೆ ಪೂಜೆ ಮಾಡಿದ್ರು. ನಾ ಕೇಳಿದೆ ಯಾವುದೂ ದೇವರಿಲ್ಲ, ಯಾವ ದೇವ್ರು ಅಂತೇಳಿ. ಅಲ್ಲೇ ನಲವಡಿ ಕೃಷ್ಣರಾಜ ಬಡಿಯವರು, ಮೋಕ್ಷೊಂಡಂ ವಿಶ್ವೇಶ್ವರಯ್ಯನವರು ಅವರು ಕಣ್ಣಂಬಾಡಿ ಅಣೆಕಟ್ಟು ಕಟ್ಟಿದ್ದಕ್ಕೆ ನಾವು ಮಂಡ್ಯದ ಗಂಡುಗಳು ಅಂತ ಹೇಳ್ತೇವೆ, ಅದಕ್ಕೆ ಅವ್ರನ್ನ ನಾವು ಪೂಜೆ ಮಾಡ್ತೇವೆ ಅಂತ ಹೇಳಿದ್ರು. ಅದಕ್ಕೆ ನಾನು ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ, ನೀವು ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿ ಇವತ್ತೇನು 3ನೇ ಹಂತಿದೆ, 3ನೇ ಹಂತಕ್ಕೆ ನೀವು ಇನ್ನು 3 ವರ್ಷಗಳ ಅವಧಿಯಲ್ಲಿ ನೀವು 3ನೇ ಹಂತ ಮುಗಿಸಿ 130 TMC ನೀರಿನ ಬಳಕೆ ಮಾಡಿ ಉತ್ತರ ಕರ್ನಾಟಕದ 7 ಜಿಲ್ಲೆಯ 15 ಲಕ್ಷ ಎಕರೆ ನೀರಾವರಿ ಮಾಡಿ ಇಡೀ ಉತ್ತರ ಕರ್ನಾಟಕ ಒಂದು ಅಭಿವೃದ್ಧಿ ಪರವಾದಂತ ಉತ್ತರ ಕರ್ನಾಟಕ ಆಗಲಿಕ್ಕೆ ಸಾಧ್ಯ ಇದೆ. ನಿಜವಾಗಲೂ ನಾವು ನಿಮ್ಮ ಜೊತೆ ಇದ್ದೇವೆ. ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರೇ, ನಾವು ನಿಮ್ಮ ಜೊತೆ ಇದ್ದೇವೆ, ನಿಮಗೆ ಬೆಂಬಲ ಕೊಡ್ತೇವೆ. ನಿಮ್ಮ ಮೇಲೆ ಅಗಾಧವಾದಂತ ಪ್ರೀತಿ, ವಿಶ್ವಾಸ, ಅಭಿಮಾನ ನಮಗಿದೆ. ನಮಗೆ ಅಷ್ಟೊಂದು ನೀವು ನಿಶ್ಚಿತವಾಗಿಯೂ ನಮ್ಮ ನ್ಯಾಯಪರವಾದಂತ ಬೇಡಿಕೆಯನ್ನು ನೀವು ಈಡೇರಿಸ್ತೀರ ಅನ್ನುವಂತ ವಿಶ್ವಾಸವನ್ನು ಹೊಂದಿ ಆ ದಿಶೆಯಲ್ಲಿ ತಾವು ಕಾರ್ಯೋನ್ಮುಖರಾಗಬೇಕು ಅನ್ನುವಂತ ಮಾತನ್ನು ಹೇಳಿ, ತಮಗೆ ಇದು ಈ ಕ್ಷೇತ್ರಕ್ಕೆ ಬಂದಿರಲ್ಲ, ಇದು ಬಹಳ ಕೇವಲ ನಮ್ಮ ರಾಜ್ಯದಲ್ಲೇ ಅಲ್ಲ, ಇಡೀ ರಾಷ್ಟ್ರದಲ್ಲೇ ಗಮನ ಸೆಳೆದಂತ ಬಸವನ ಬಾಗೇವಾಡಿ ಕ್ಷೇತ್ರ ಅನ್ನ ಬಸವಣ್ಣನವರಿಗೆ ಜನ್ಮ ಕೊಟ್ಟಂತ ಕ್ಷೇತ್ರ ಇದು. ಸಮಾಜದ ಕಲ್ಪನೆ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂತ ತತ್ವದ ಅಡಿಯಲ್ಲಿ ಇಡೀ 900 ವರ್ಷಗಳ ಹಿಂದೆ ಜಾತಿ ರಹಿತವಾದಂತ ಸಮಾಜ ಮಾಡಲಿಕ್ಕೆ, ವರ್ಗರಹಿತ ಜಾತಿ ರಹಿತ ಸಮಾಜ ಮಾಡಲಿಕ್ಕೆ, ಸಮಾಜ ಮಾಡಲಿಕ್ಕೆ ಬಹುದೊಡ್ಡ ತ್ಯಾಗ ಮಾಡುವಂತ ಅನ್ನ ಬಸವಣ್ಣನವರಿಗೆ ಜನ್ಮ ಕೊಟ್ಟಂತ ಈ ಸ್ಥಳಕ್ಕೆ ನೀವು ಬಂದಿದ್ದೀರಲ್ಲ, ನೀವು ಭಾಗ್ಯವಂತರು ಅನ್ನುವಂತ ಮಾತನ್ನ ಹೇಳಿ, ಇದು ಒಂದೇ ಒಂದು ಮನವಿ, ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಪೂರ್ತಿ ಮಾಡಬೇಕು. ನೀವೇನು ಅಲ್ಲಿ ನಲವಡಿ ಕೃಷ್ಣರಾಜ ಒಡೆಯರು ಮತ್ತು ಮೋಕ್ಷೊಂಡಂ ವಿಶ್ವೇಶ್ವರಯ್ಯನವರ ಫೋಟೋ ಇಟ್ಟು ಹೆಂಗ್ ಪೂಜೆ ಮಾಡ್ತಾರ ಅಷ್ಟೇ ಅಲ್ಲ, ನಿಮ್ ಬಂಗಾರದ ಮೂರ್ತಿ ಮಾಡಿ ಈ ಭಾಗದ ಜನ ನಿಮ್ಮನ್ನು ಪೂಜೆ ಮಾಡ್ತಾರೆ. ಯಾಕಂದ್ರೆ ನಾವು ವಲಸೆ ಹೋಗ್ತೇವೆ ಪ್ರತಿ ವರ್ಷ ಗೋವಾಕ, ಮಂಗಳೂರಿಗೆ, ಮಹಾರಾಷ್ಟ್ರಕ್ಕೆ, ಬೆಂಗಳೂರಿಗೆ ವಲಸೆ ಹೋಗುವಂತ ಪರಿಸ್ಥಿತಿ ನಮ್ಗಿದೆ. ಇದನ್ನು ಪೂರ್ತಿ ಆದರೆ ರಾಷ್ಟ್ರದ ಇತರ ಭಾಗದಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ಜನ ವಲಸೆ ಬರ್ತಾರ, ಉದ್ಯೋಗ ಅರಸಿ ಅಂತ ಹೇಳುವಂತ ಮಾತನ್ನ ಹೇಳ್ತೀನಿ. ಅದಕ್ಕೆ ನಾವು ಬಹಳಷ್ಟು ನಿಮ್ಮ ಮೇಲೆ ಆಸೆ, ಭರವಸೆ, ವಿಶ್ವಾಸ, ನಂಬಿಕೆಯನ್ನಿಟ್ಟಿದ್ದೆವು. ದಯಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಪೂರ್ತಿ ಮಾಡಿ ಸಂತ್ರಸ್ತರಿಗೆ ನ್ಯಾಯ ಕೊಡೋದು ಅಷ್ಟೇ ಅಲ್ಲ, 7 ಜಿಲ್ಲೆಯ 15 ಲಕ್ಷ ಎಕರೆ ನೀರಾವರಿ ಮಾಡಿ ನೀವು ಪುಣ್ಯ ಕಟ್ಕೋರಿ, ನೀವು ಇತಿಹಾಸ ಪುಟದಲ್ಲಿ ಅಜರಾಮರವಾಗಿ ಉಳಿತೀರಿ ಅನ್ನುವಂತ ಮಾತನ್ನ ಹೇಳಿ, ವೇದಿಕೆ ಮೇಲೆ ಆಸೀನರಾದಂತ ಪೂಜ್ಯರಿಗೆ, ಎಲ್ಲ ಗಣ್ಯರಿಗೆ ಮತ್ತು ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಶಿವಾನಂದ್ ಪಾಟೀಲ್ರಿಗೆ, ಎಲ್ಲ ಗಣ್ಯರಿಗೆ ನಾನು ವಂದಿಸಿ, ನಿಮ್ಮೆಲ್ಲರಿಗೆ ವಂದಿಸಿ ನಾನು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೃಷ್ಣ.